ಹುಲ್ಲಿನ ಮನೆ. ಬಿಸಿಲು ಜಾಸ್ತಿ ಇತ್ತು. ಆದ್ರೆ ಟೊನಿ ಹೊಸದಾಗಿ ಕಟ್ಕೊಂಡಿರುವ ಹುಲ್ಲಿನ ಮನೆಯಲ್ಲಿ ಸಂತೋಷವಾಗಿದ್ಲು. ಆವಾಗ ಆ ಹುಲ್ಲಿನ ಮನೆಗೆ ಚೋಟುಗಿಳಿ, ಬನ್ನಗಿಳಿ, ಚಿಚುಕಾಗೆ ಬಂದ್ರು. ವಾವ್, ಟೊನಿ ಆಂಟಿ, ನಿಮ್ ಮನೆ ತುಂಬಾ ಚೆನ್ನಾಗಿದೆ. ಹೊರಗಡೆ ಬಿಸಿಲು ನಮ್ಮನ್ನ ತಂದೂರಿ ಚಿಕನ್ ಮಾಡೋ ತರ ಇದ್ರೆ, ನಿಮ್ ಮನೆಯೊಳಗಡೆ ಏನೋ ವೆನಿಲಾ ಐಸ್ ಕ್ರೀಮ್ ಒಳಗಡೆ ಇರೋ ತರಾನೇ ಇದೆ. ಹೌದು ಟೊನಿ, ಮನೆ ತುಂಬಾ ಚೆನ್ನಾಗಿದೆ. ಈ ಮನೆಗೆ ಕರೆಂಟ್ ಬಿಲ್ಲು ಕೂಡ ಬರಲ್ಲ ಅಲ್ವಾ? ನಾನು ಕೂಡ ಇದೇ ರೀತಿ ಮಾಡ್ಕೊಂಡ್ಬೇಕಂತ ಅನ್ಕೊಂಡಿದ್ದೀನಿ. ಆವಾಗ ಟೊನಿ ನಗುತ್ತಾ, ಮಾಡ್ಕೊಟ್ ಚೋಟು. ಹುಲ್ಲಲ್ಲಿ ಆವಾಗವಾಗ ನೀರ್ ಚೆಲ್ಲಿದ್ರೆ ಸಾಕು, ಮನೆಯೊಳಗಡೆ ಎಸಿ ಹಾಕಿರೋ ತರ ತುಂಬಾ ತಂಪಾಗಿರುತ್ತೆ. ಆವಾಗ ಚಿಚುಕಾಗೆ ಈಗೋದಿಂದ, ಹುಲ್ಲಿನ ಮನೆಯೊಳಗಡೆ ಬಾಳಕ್ಕೆ ನಾವೇನೋ ಹಸುನಾ ಇಲ್ಲ ಮೇಕೆನಾ? ನಾವು ಪಕ್ಷಿಗಳು. ನಾನದು ಯಾವಾಗ್ಲೂ ಈ ಚೀಪಾದ ಹುಲ್ಲಿನ ಮನೆ ಕಟ್ಕೊಳ್ಳಲ್ಲ, ಯಾಕೆಂದ್ರೆ ನನ್ ಲೆವೆಲೇ ಬೇರೆ. ಆಂಟಿ, ನಿಮ್ಮ ಲೆವೆಲ್ ಎಲ್ಲ ಇರ್ಲಿ, ಮೊದ್ಲು ಬಿಸ್ಲಲ್ಲಿ ನಿಮ್ಮ ಮೇಕಪ್ ಎಲ್ಲ ಕರ್ಗೋಗ್ತಾ ಇದೆ ನೋಡಿ. ಪಾಪ, ಬಿಸ್ಲಲ್ಲಿ ನಿಮ್ ಮುಖ ಎಲ್ಲ ಬೆವತು ನಿಮ್ಮ ಮೇಕಪ್ ಎಲ್ಲ ಕರಗಿ ಹೋಗ್ತಾ ಇದೆ, ಅದನ್ನ ನೋಡ್ಕೊಳ್ಳಿ. ಏನೋ ಬನ್ನೋ, ನನ್ನೇ ಕಮೆಂಟ್ ಮಾಡ್ತೀಯಾ? ನಾನು ಕೂಡ ಹುಲ್ಲಿನ ಮನೆ ಕಟ್ಕೊಳ್ತೀನಿ, ಆದ್ರೆ ಟುನಿ ತರ ಚೀಪಾಗಿರೋ ಹುಲ್ಲಲ್ಲಿ ಮನೆ ಕಟ್ಕೊಳ್ಳಲ್ಲ. ನಾನು ಅಡವಿಗೆ ಹೋಗಿ ಅಲ್ಲಿ ಸಿಗೋ ಪ್ರೀಮಿಯಂ ಹುಲ್ಲನ್ನು ತಗೊಂಡ್ ಬಂದು ಮನೆ ಕಟ್ಕೊಳ್ತೀನಿ. ಅದ ನೋಡಿ ನೀವೆಲ್ರೂ ಆಶ್ಚರ್ಯ ಪಡ್ತೀರಾ. ಚಿಚು, ಅಡವಿ ಹುಲ್ಲಂದ್ರೆ ಅದು ಎಲ್ಲಾನು ಮನೆ ಕಟ್ಟಕ್ಕೆ ಸರಿ ಬರಲ್ಲ, ಸ್ವಲ್ಪ ನೋಡ್ಕೊಳ್ಬೇಕು. ನಿನ್ನ ಅಡ್ವೈಸ್ ನನಗ್ ಬೇಕಾಗಿಲ್ಲ. ನಾನ್ ತಗೊಂಡ್ ಬರೋ ಹುಲ್ಲನ್ನ ನೋಡಿ ನೀವೆಲ್ರೂ ಆಶ್ಚರ್ಯ ಪಡ್ತೀರಾ. ನಾನು ಕೂಡ ಮನೆ ಕಟ್ತೀನಿ. ಚಿಚುಕಾಗೆ ಕೋಪದಿಂದ, ತುಂಬಾ ಅಹಂಕಾರದಿಂದ ಅಲ್ಲಿಂದ ಹೋದ್ಲು. ಆ ದಿನ ಸಂಜೆ ಸಮಯ 4 ಗಂಟೆಗೆ ಅವಳು ಚಿನ್ನನ ಕರ್ಕೊಂಡು ಹುಲ್ಲಿಗೋಸ್ಕರ ಅಡವಿಗೆ ಹೋದ್ಲು. ಚಿನ್ನು ಅವನ ತಾಯಿಯ ಹತ್ತಿರ, ಅಮ್ಮ, ಈ ಹುಲ್ಲು ತಗೊಂಡು ಹೋಗೋಣವಾ? ಟುನಿ ಆಂಟಿ ಮನೇಲಿರೋದು ಇದೇ ಹುಲ್ಲು. ಬೇಡ ಕಣೋ, ಟುನಿನ ನಾವು ಕಾಪಿ ಹೊಡಿಬಾರ್ದು, ಅದು ಚೀಪ್ ಹುಲ್ಲು. ನಾವು ರಿಚ್ ಆಗಿರೋ ಹುಲ್ಲನ್ನ ತಗೊಂಡ್ ಹೋಗ್ಬೇಕು. ಚಿಚುಕಾಗೆ ಅಡವಿಗೆ ಹೋದಾಗ ಅಲ್ಲಿ ಹುಲ್ಲಿರೋದನ್ನ ನೋಡಿದ್ಲು. ಆ ಹುಲ್ಲೆಲ್ಲಾನು ಉದ್ದವಾಗಿ, ದಪ್ಪವಾಗಿ, ಕಲರ್ ಆಗಿ ಬೇರೆ ಇತ್ತು. ಅದರಲ್ಲಿ ಚಿಕ್ಕ ಚಿಕ್ಕ ಧಾನ್ಯಗಳು ಕೂಡ ಇತ್ತು. ವಾವ್ ಚಿನ್ನು, ಇಲ್ ಬಾರೋ, ಈ ಹುಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನೋಡಕ್ಕೆ ವೆಲ್ವೆಟ್ ತರಾನೇ ಇದೆ. ಈ ಹುಲ್ಲಲ್ಲಿ ನಾನ್ ಮನೆ ಕಟ್ಟಿದ್ರೆ ನನ್ ಮನೆ ತಾಜ್ ಮಹಲ್ ತರ ಇರುತ್ತೆ ಕಣೋ. ಆದ್ರೆ ಚಿನ್ನಿಗೆ ಯಾಕೋ ಅನುಮಾನ ಬಂತು. ಅಮ್ಮ, ಈ ಹುಲ್ಲು ಯಾಕಮ್ಮ ಇಷ್ಟು ಶೈನಿಂಗ್ ಆಗಿದೆ? ಆದ್ರೆ ಎಜ್ಜೆಸಲ್ಲಿ ಏನಮ್ಮ ಅದು? ನನಗ್ ಯಾಕೋ ಈ ಹುಲ್ಲನ್ನ ಮುಟ್ಟಿದ್ರೆ ಮೈಯೆಲ್ಲ ಕೆರಿಯುತ್ತೋ ಅಂತ ಅನಿಸ್ತಿದೆ. ಅರೆ, ಅದ್ ಮುಳ್ಳಲ್ಲ ಕಣೋ, ಅದು ಏನೋ ಫೈಬರ್ ಹತ್ತಿ ತರ ಇದೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಕಣೋ. ನೀನು ಒಂದ್ ಕೆಲ್ಸ ಮಾಡು, ಬೇಗ ಹುಲ್ಲನ್ನೆಲ್ಲ ಕಟ್ ಮಾಡಿ ನಾವು ತಗೊಂಡ್ ಬಂದಿರುವ ಗಾಡಿಯಲ್ಲಿ ತಗೊಂಡೋಗಿ ಇಡೋಗೋ. ಅಮ್ಮ, ನನ್ನಿಂದ ಆಗಲ್ಲ, ಭಯ ಆಗ್ತಿದೆ. ಇವತ್ ನೀನ್ ಈ ಹುಲ್ಲು ತಗೊಂಡೋಗಿ ಇಡ್ಲಿಲ್ಲ, ಇವತ್ ರಾತ್ರಿಗೆ ನಿನಗೆ ಡಿನ್ನರ್ ಇಲ್ಲ. ಚಿಚುಕಾಗಿಗೆ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಅವನು ಆ ಹುಲ್ಲನ್ನೆಲ್ಲ ತಗೊಂಡ್ ಬಂದ. ಆದ್ರೆ ಹುಲ್ಲನ್ನೆಲ್ಲ ಕಡಿತಾ ಇದ್ದಾಗ ಅವನಿಗೆ ಮೈಕೈ ಎಲ್ಲ ತುರಿತಾ ಇತ್ತು. ಆದ್ರೆ ಅಮ್ಮನ ಹತ್ರ ಮಾತ್ರ ಅವನು ಹೇಳಲೇ ಇಲ್ಲ. ಹೀಗಿರುವಾಗ 2-3 ದಿನ ಹೋದ್ಮೇಲೆ ಚಿಚುಕಾಗೆ ಅವಳ ಹುಲ್ಲಿನ ಮನೆನ ಕಟ್ಟದ್ಲು. ಮನೆಯಂತೂ ಹೊರಗಡೆಯಿಂದ ನೋಡಕ್ಕೆ ಚೆನ್ನಾಗಿತ್ತು, ಆದ್ರೆ ಒಳಗಡೆ ಹೋದ್ರೆ ನಿಜವಾದ ವಿಷಯ ಗೊತ್ತಾಗ್ತಿತ್ತು. ಅವಳ ಮನೆ ಗೃಹ ಪ್ರವೇಶಕ್ಕೋಸ್ಕರ ಊರಿನಲ್ಲಿದ್ದ ಎಲ್ಲಾ ಪಕ್ಷಿಗಳನ್ನ ಮನೆಗೆ ಕರೆದಿದ್ಲು. ಎಲ್ಲಾ ಪಕ್ಷಿಗಳು ಕೂಡ ಅವಳ ಮನೆಗೆ ಬಂದ್ರು. ಬನ್ನಿ ಬನ್ನಿ, ಎಲ್ರು ನನ್ನ ಹುಲ್ಲಿನ ಮನೆಗೆ ಬನ್ನಿ. ಇದು ಚೀಪಾದ ಟುನಿ ಇಟ್ಕೊಂಡಿರೋ ಹುಲ್ಲು ತರ ಅಲ್ಲ, ವೆಲ್ವೆಟ್ ಹುಲ್ಲು, ತುಂಬಾ ಕಾಸ್ಟ್ಲಿ ಗೊತ್ತಾ? ವಾವ್ ಚಿಚು, ಹುಲ್ಲಿನ ಮನೆ ಚೆನ್ನಾಗಿದೆ, ಡಿಸೈನ್ ಅಂತೂ ತುಂಬಾನೇ ಸೂಪರ್ ಆಗಿದೆ. ಹೌದು ಚಿಚು, ಇದೇ ರೀತಿ ನಾನು ಕೂಡ ಮನೆ ಕಟ್ಕೊಳ್ತೀನಿ. ಆಂಟಿ, ಮನೆ ಚೆನ್ನಾಗಿದ್ರೆ ಸಾಕಾಗಲ್ಲ, ಮೊದ್ಲು ಒಳಗಡೆ ತಿನ್ನಕ್ಕೆ ಏನ್ ಇಟ್ಕೊಂಡಿದ್ರೆ ಹೇಳಿ, ನನಗೆ ಹಸ್ವಾಗ್ತಾ ಇದೆ. ನೀನ್ ಬೇರೆ ಯಾಕೋ, ನಿನಗೋಸ್ಕರ ಬಿರಿಯಾನಿ ಮಾಡಿಟ್ಟಿದೀನಿ, ಹಾಗೇನೆ ಸ್ವೀಟ್ ಕೂಡ ಇಟ್ಟಿದ್ದೀನಿ ಕಣೋ. ವಾವ್, ಬಿರಿಯಾನಿನಾ? ಹಾಗಾದ್ರೆ ನಾನೇ ಫಸ್ಟ್. ಬನ್ನು ಮೊದ್ಲು ಮನೆಯೊಳಗಡೆ ಹೋದ. ಆಮೇಲೆ ಒಬ್ಬೊಬ್ರಾಗಿ ಚಿಚುಕಾಗಿಯ ಮನೆಯೊಳಗಡೆ ಹೋಗಿ ನಿಂತ್ಕೊಂಡಿದ್ರು. ಅವರು ಫ್ಯಾನ್ ಹಾಕಿದಾಗ ಆ ಹುಲ್ಲಲ್ಲಿದ್ದ ಚಿಕ್ಕ ಚಿಕ್ಕ ಮುಳ್ಳು ತರ ಇದ್ದ ಆ ಧಾನ್ಯಗಳು ಒಬ್ಬೊಬ್ಬರ ಮೇಲೇನು ಬಂದು ಬೀಳ್ತಾ ಇತ್ತು. ಚಿಚು ಅವಾಗ ಎಲ್ರಿಗೂ ಬಿರಿಯಾನಿ ಕೊಟ್ಲು. ಎಲ್ರು ಕೂಡ ಬಿರಿಯಾನಿ ತಿಂತಾ ಇದ್ದಾಗ ಅವರ ಬೆನ್ನಲ್ಲಿ ಏನೋ ಕೆರೆಯ ತರ ಅನಿಸ್ತು. ಅವಾಗ ಬನ್ನುಗಿಳಿ ಅವನ ತಾಯಿಯ ಹತ್ರ, ಅಮ್ಮ, ಈ ಬಿರಿಯಾನಿ ತಿನ್ನಕ್ಕೆ ಚೆನ್ನಾಗಿದೆ, ಆದ್ರೆ ಯಾಕೋ ನನ್ ಬೆನ್ನಲ್ಲಿ ಏನೋ ಇರೋ ತರನೇ ಇದೆ. ನನ್ಗೂ ಕೂಡ ಅದೇ ರೀತಿ ಇದೆ ಕಣೋ, ಯಾಕೋ ಬಂದಾಗ್ಲಿಂದ ನನ್ ಕೈಯೆಲ್ಲ ಕೆರಿತಾ ಇದೆ. ಚಿಚು, ನಿನ್ ಮನೇಲಿ ಸೊಳ್ಳೆ ಏನಾದ್ರೂ ಇದ್ಯಾ? ನನ್ ಬೆನ್ನಲ್ಲಿ ಎಲ್ಲ ಕಚ್ತಾ ಇದೆ. ಆವಾಗ ಚಿಚು, ಸೊಳ್ಳೆನಾ? ನನ್ನ ಕಾಸ್ಟ್ಲಿ ವೆಲ್ವೆಟ್ ಹುಲ್ಲಿನ ಮನೆಯಲ್ಲಿ ಸೊಳ್ಳೆ ಯಾಕಿರುತ್ತೆ ಟೋನಿ? ನನ್ ವೆಲ್ವೆಟ್ ಹುಲ್ಲು ತುಂಬಾ ಚೆನ್ನಾಗಿರುತ್ತೆ, ಇದು ಲಕ್ಸುರಿಯಸ್ ಮನೆ. ಲಕ್ಸುರಿಯಸ್ ಮನೆಯಲ್ಲಿ ಯಾಕೆ ಈ ರೀತಿ ಕೆರಿತಾ ಇದೆ ಏನು ಅರ್ಥ ಆಗ್ತಿಲ್ವಲ್ಲ? ಹಾಗಂತ ಹೇಳಿ ಬೆನ್ನನ್ನ ಕೆರ್ಕೊಂಡೆ ಮಹಿ ಹದ್ದು, ಹಬ್ಬಬ್ಬಬ್ಬಾ, ಯಾಕಿ ಬೆನ್ ಹೀಗೆ ಕೆರಿತಿದೆ? ಮೆಲ್ಲೆ ಮೆಲ್ಲೆ ಎಲ್ರಿಗೂ ಆ ಕೆರೆತ ತುಂಬಾ ಜಾಸ್ತಿ ಆಗ್ತಾನೆ ಇತ್ತು. ಎಲ್ರೂ ಬೆನ್ನು, ಕೈ, ಕಾಲು, ತಲೆ ಎಲ್ಲಾನು ಕೆರ್ಕೊಳ್ತಾ ಇದ್ರು.
ಅವರು ಕೆರ್ಕೊಳ್ಳೋದನ್ನ ನೋಡಿದ್ರೆ ಏನೋ ಡಿಜೆ ಸೌಂಡ್ ಹಾಕೊಂಡು ಡ್ಯಾನ್ಸ್ ಮಾಡೋ ತರಾನೇ ಇತ್ತು. ಪಾಪ ಅವರಿಂದ ಕೆರ್ಕೊಳಕ್ಕೂ ಕೂಡ ಕೈಯೆಲ್ಲ ನೋವಾಗ್ತಿತ್ತು. ಅಯ್ಯೋ ಅಮ್ಮ, ನನ್ ತಲೆ, ಕೈ, ಮುಖ, ಹೊಟ್ಟೆ ಎಲ್ಲಾನು ಕೆರಿತಾ ಇದೆಮ್ಮ. 100 ಇರುವೆ ನನ್ನ ಕಚ್ಚೆ ತರ ಇದೆಮ್ಮ. ನನ್ನಿಂದ ಕೆರ್ಕೊಳಕ್ ಆಗ್ತಾನೆ ಇಲ್ಲಮ್ಮ. ಆವಾಗ ಚೋಟಿಗಿಳಿ ಕೂಡ ಜೋರಾಗಿ, ಅಯ್ಯೋ ನನ್ನಿಂದ ಕೂಡ ಕೆರ್ಕೊಳಕ್ ಆಗ್ತಿಲ್ಲ ಕಣೋ, ಟೊನಿ ಸ್ವಲ್ಪ ನನ್ ಬೆನ್ನಲ್ಲಿ ಕೆರಿತೀಯ ನೀನು. ಆವಾಗ ಲೂಸಿ ಪಾರಿವಾಳ ಗೋಡೆಗೆ ಅವಳ ಮೈಯನ್ನ ಒರೆಸಿ, ಹಬ್ಬಬ್ಬಬ್ಬಾ, ಗೋಡೆಗೆ ಈ ರೀತಿ ಒರೆಸಿದ್ರೆ ಸ್ವಲ್ಪ ಚೆನ್ನಾಗಿದೆ, ಆದ್ರೆ ಈ ಕೆರಿಯೋದ್ ಯಾಕೆ ನಿಲ್ತಾನೆ ಇಲ್ಲ. ಆವಾಗ ಮಹಿ ಹದ್ದು ಕೆರಿಯೋದು ತಡ್ಕೊಳಕಾಗ್ದೆ, ಅಯ್ಯೋ ದೇವ್ರೆ, ಯಾರೋ ಯಾರೋ ಸೂಜಿಯಿಂದ ಚುಚ್ಚೋ ತರ ಇದೆ, ಇದು ಸೊಳ್ಳೆ ಅಲ್ಲ, ಇದು ಅಲರ್ಜಿ. ಒಳಗಡೆ ಇರೋರು ಎಲ್ರು ಕೂಡ ಬೆನ್ನನ್ನ ಕೆರ್ಕೊಳಕ್ಕೆ ಕೈಯಿನ ಹಾಗೆ ಮಾಡೋದು, ಹೀಗೆ ಮಾಡೋದು, ಕುಣಿಯೋದು, ಹತ್ತೋದು ಇದನ್ನೆಲ್ಲ ಮಾಡ್ತಾ ಇದ್ದಾಗ ನಿಜವಾಗ್ಲೂ ಡಿಜೆ ಸೌಂಡ್ಗೆ ಎಲ್ರೂ ಸೇರಿ ಡ್ಯಾನ್ಸ್ ಮಾಡೋ ಥರನೇ ಇತ್ತು. ಅದನ್ನ ನೋಡಿದ ಹೊರಗಡೆ ನಿಂತ್ಕೊಂಡಿದ್ದ ಚಿಚುಕಾಗೆ, ಅರೆ ಏನ್ ಮಾಡ್ತಾ ಇದ್ದೀರಾ? ನನ್ನ ಹೊಸ ಮನೆಯಲ್ಲಿ ಹುಚ್ಚುಚ್ಚು ಡ್ಯಾನ್ಸ್ ಮಾಡ್ಕೊಂಡು, ದಯವಿಟ್ಟು ಎಲ್ರು ಡ್ಯಾನ್ಸ್ನ ನಿಲ್ಸಿ. ಹಾಗಂತ ಹೇಳಿದಾಗ ಪಾಪ ಬನ್ನು ಗಿಳಿ, ಆಂಟಿ ನಾವು ಡ್ಯಾನ್ಸ್ ಮಾಡ್ತಾನೆ ಇದ್ದೀವಿ, ನಿಮ್ಮ ಮನೆ ಸೂಪರು, ಡಿಜೆ ಸೌಂಡೇ ಇಲ್ಲದೆ ಕೂಡ ನಾವೆಲ್ಲರೂ ಡ್ಯಾನ್ಸ್ ಮಾಡೋ ಥರ ಇದೆ. ಇದು ಮನೆಯಲ್ಲ, ಡ್ಯಾನ್ಸಿಂಗ್ ಫ್ಲೋರು. ಆದ್ರೆ ಏನೋ ಈ ಕೆರಿಯೋದು ಮಾತ್ರ ಯಾಕೆ ನಿಲ್ತಿಲ್ವೋ ನನಗೆ ಅರ್ಥನೇ ಆಗ್ತಿಲ್ಲ. ಚಿಚ್ಚು, ನೀನೇನೋ ತಪ್ಪದ ಹುಲ್ಲು ತಗೊಂಡ್ ಬಂದಿದ್ಯಾ, ಅದಕ್ಕೆ ನಮ್ಮೆಲ್ರಿಗೂ ಅಲರ್ಜಿ ಆಗ್ತಿದೆ ಅಂತ ಅನಿಸ್ತಿದೆ. ಹಾಗಂತ ಹೇಳಿದಾಗ ಚಿಚುಕಾಗೆ, ನನ್ನ ಮನೆ ನೋಡಿ ಹೊಟ್ಟೆ ಉರ್ಕೊಂಡು ಈ ರೀತಿಯೆಲ್ಲ ಹೇಳ್ತಿದ್ದಾಳೆ ಹಾಗಂತ ಅಂದ್ಕೊಳ್ತು. ಆಮೇಲೆ ಚಿಚುಕಾಗೆ ಅಲ್ಲೇ ಇದ್ದ ಹುಲ್ಲಿನ ಮೇಲೆ ಅವಳು ಒರ್ಗಿ ನಿಂತು, ನೋಡಿದ್ರಾ ನಾನು ಒರ್ಗಿ ನಿಂತಿದ್ದೀನಿ, ನನಗೇನು ಆಗ್ತಿಲ್ವಲ್ಲ. ಸಡನ್ ಆಗಿ ಚಿಚುಗೆ ಅವಳ ಬೆನ್ನೆಲ್ಲ ಕೆರೆಯೋ ತರ ಅನಿಸ್ತು. ಬೆಂಕಿನ ಯಾರೋ ಬೆನ್ನಿನಲ್ಲಿ ಚೆಲ್ಲಿ ತರ ಇತ್ತು. ಅವಳು ತುಂಬಾನೇ ಜೋರಾಗಿ ಕಿರ್ಚಿದ್ಲು. ಅಯ್ಯೋ ಅಮ್ಮ, ಏನಿದು ಕೆರಿತಾ ಇದೆ, ಅಯ್ಯಯ್ಯೋ ನನ್ ಬೆನ್ನೆಲ್ಲ ಕೆರಿತಾ ಇದೆ. ಹಾಗಂತ ಹೇಳಿ ಚಿಚುಕಾಗಿ ಮೈ ಕರ್ಕೊಂಡು, ಚಿನ್ನೋ ಬಾರೋ ನನ್ ಬೆನ್ನಲ್ಲಿ ಸ್ವಲ್ಪ ಕೆರಿಯೋ. ಆವಾಗ ಚಿನ್ನೋ, ನಾನ್ ಬರಲ್ಲಮ್ಮ, ನಾನು ಆವಾಗ್ಲೇ ಹೇಳ್ದೆ ಅಲ್ವಾ ಇದ್ಯಾಕೋ ಕೆರಿಯೋ ಹುಲ್ಲು ತರನೇ ಇದೆ ಅಂತ. ಅದನ್ ಕೇಳಿದಾಗ ಮಹಿ, ಏನೋ ಇದು ಕೆರಿಯೋ ಹುಲ್ಲ? ಅಯ್ಯೋ ನಿನ್ನ ಅಜ್ಜಿ, ಕೆರಿಯೋ ಹುಲ್ಲನ್ನ ತಗೊಂಡ್ ಬಂದು ಮನೆ ಕಟ್ಟಿ ತಾಜ್ ಮಹಲು ವೆಲ್ವೆಟ್ ಮನೆ ಅಂತೀಯ. ಇವಾಗ ನಿನ್ನಿಂದ ಮನೆಯೊಳಗಡೆ ಬಂದು ನಾವೇ ಅಲ್ವಾ ಸಿಕ್ಕಾಕೊಂಡಿರೋದು. ಅದನ್ನ ಕೇಳಿ ಬನ್ನು ಜೋರಾಗಿ ನಗುತ್ತಾ, ಆಂಟಿ ಇದು ವೆಲ್ವೆಟ್ಟಾ, ಇದು ತಾಜ್ ಮಹಲ? ಮನೆ ಕಟ್ತೀನಿ ಅಂತ ಹೇಳಿ ಬಿರಿಯಾನಿ ಹಾಕೋ ಹೆಸರಲ್ಲಿ ನಮ್ಗೆ ಈ ಕೆರಿಯೋದನ್ನ ಕೂಡ ಗಿಫ್ಟ್ ಆಗಿ ಕೊಡ್ತಾ ಇದ್ದೀರಾ? ನಿಮ್ ಮನೆ ಸ್ವಲ್ಪನೂ ಚೆನ್ನಾಗಿಲ್ಲ. ಸಾರಿ ಕಣೋ, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ನನ್ನಿಂದಾನೇ ಕೆರೆಯಕ್ಕಾಗ್ತಾ ಇಲ್ಲ ಕಣೋ. ಅಯ್ಯಯ್ಯೋ ದಯವಿಟ್ಟು ಯಾರಾದ್ರೂ ನನ್ನನ್ನು ಕಾಪಾಡಿ. ಮೊದಲು ಎಲ್ರೂ ಹೊರಗಡೆ ಹೋಗಿ, ನೀರಿದ್ರೆ ಆ ನೀರಲ್ಲಿ ಫಸ್ಟ್ ಮುಳುಗಿ. ಎಲ್ರೂ ಚಿಚು ಮನೆಯಿಂದ ಹೊರಗಡೆ ಬಂದ್ರು. ಪಕ್ಕದಲ್ಲೇ ಒಂದು ನದಿ ಇತ್ತು. ಆ ನದಿ ನೀರಲ್ಲಿ ಎಲ್ರೂ ಹೋಗಿ ಧುಮ್ಕಿದ್ರು. ಆವಾಗ ಮೈಯಲ್ಲಿ ಅಂಟ್ಕೊಂಡಿದ್ದ ಆ ಧೂಳೆಲ್ಲಾನು ಆ ನೀರಲ್ಲಿ ಹೊಡ್ಕೊಂಡು ಹೋಗಿದ್ರಿಂದ ಅವ್ರಿಗೆ ಕೆರೆಯೋದು ಸ್ವಲ್ಪ ಕಡಿಮೆ ಆಯ್ತು. ಆವಾಗ ಬನ್ನು ಅವನ ತಾಯಿ ಹತ್ರ, ಅಮ್ಮಯ್ಯ ಚೋಟು, ಬದುಕ್ತೆ, ಇನ್ನೊಂದ್ ನಿಮಿಷ ಮನೇಲಿದ್ದಿದ್ರೆ ನನ್ ಪ್ರಾಣನೇ ಹೋಗ್ತಿತ್ತೋ ಏನೋ. ಈ ಚಿಚು ಆಂಟಿ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೋ. ನನ್ನ ಲೈಫಲ್ಲಿ ಇಷ್ಟು ಭಯಂಕರವಾದ ಗೃಹ ಪ್ರವೇಶನ ನಾನು ನೋಡಿದೇ ಇಲ್ಲ. ಬಿರಿಯಾನಿ ಕೊಟ್ಲು, ಅದನ್ನ ತಿನ್ಲೇ ಇಲ್ಲ, ಆದ್ರೂ ಕೂಡ ಡ್ಯಾನ್ಸ್ ಆಡಿ ಕ್ಯಾಲರೀಸ್ ಎಲ್ಲ ಹೋಯ್ತು. ಅವರೆಲ್ಲರೂ ನೀರಲ್ಲಿ ಬಿದ್ದು ಜಾಲಿಯಾಗಿರೋದನ್ನ ನೋಡಿ ಚಿಚುಕಾಗಿ ಕೂಡ ತಕ್ಷಣ ಆ ನೀರಲ್ಲಿ ಬಿದ್ಲು. ಆವಾಗ ಚಿಚು ಬೇಜಾರಿಂದ, ಅಯ್ಯೋ ನನ್ ವೆಲ್ವೆಟ್ ಹುಲ್ಲಿನ ಮನೆ, ಈಗ ಆ ಹುಲ್ಲಿನ ಮನೆ ಯಾವುದಕ್ಕೂ ಪ್ರಯೋಜನ ಆಗಲ್ವಾ? ಅಯ್ಯೋ ದೇವ್ರೆ, ಎಲ್ಲಾನು ವೇಸ್ಟ್ ಆಗೋಯ್ತಾ? ಚಿಚು, ಒಂದ್ ಕೆಲಸ ಮಾಡೋದಕ್ಕಿಂತ ಮುಂಚೆ ಇನ್ನೊಬ್ರು ಮಾತು ಸ್ವಲ್ಪ ಕೇಳ್ಬೇಕು ಚಿಚು. ಆ ಹುಲ್ಲು ತಗೊಂಡ್ ಬಂದು ಮನೆ ಕಟ್ಟಿದ್ರೆ ಅಲ್ಲಿ ಇರಕ್ಕಾಗುತ್ತಾ? ನನ್ನ ನೋಡಿ ಹೊಟ್ಟೆ ಉರ್ಕೊಂಡು ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀನಿ ನೀನು? ಸಾರಿ ಟೋನಿ, ಇವಾಗ ಏನ್ ಮಾಡೋದು? ಆ ಮನೆ ನನಗಿಲ್ವಾ? ಏನ್ ಮಾಡದ? ಆ ಮನೆ ಹೊರಗಡೆ ಒಂದು ಬೋರ್ಡ್ ಹಾಕಿ, ಇದು ವೆಯ್ಟ್ ಲಾಸ್ ಡ್ಯಾನ್ಸಿಂಗ್ ಸ್ಕೂಲು ಅಂತ. ಎಲ್ರೂ ಬಂದು ಡ್ಯಾನ್ಸ್ ಆಡಿ ಅವ್ರ ಕ್ಯಾಲರೀಸ್ ಎಲ್ಲ ಬರ್ನ್ ಆಗುತ್ತೆ. ಅವಾಗ ಅದ್ರ ಮೂಲಕ ನಿಮ್ಗೊಂದು ಸಂಪಾದನೆನೂ ಬರುತ್ತೆ. ಐಡಿಯಾ ಚೆನ್ನಾಗಿದ್ಯಾ ಆಂಟಿ? ಬನ್ನಿ ಹೇಳಿದನ ಕೇಳಿ ಎಲ್ರೂ ಜೋರಾಗಿ ನಗಾಡಿದ್ರು. ಪಾಪ ಚಿಚು ಮುಖ ಮಾತ್ರ ಬಾಡಿ ಹೋಯ್ತು. ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿಚು ಅವಳ ಮನೆ ಮುಂದ್ಗಡೆ ಕೂತ್ಕೊಂಡಿದ್ದಾಗ ಪಕ್ಷಿಗಳೆಲ್ರೂ ಅವಳನ್ನ ಸಮಾಧಾನ ಮಾಡಕ್ ಬಂದ್ರು. ಚಿಚು, ಊರಿನ ಮಧ್ಯದಲ್ಲಿ ಈ ಹುಲ್ಲಿನ ಮನೆ ಇರೋದು ಚೆನ್ನಾಗಿಲ್ಲ, ಪುನಃ ಮಕ್ಳಿಗೇನಾದ್ರೂ ಅಲರ್ಜಿ ಆಗ್ಬೋದು. ಇವಾಗ್ಲೇ ಈ ಮನೆಗೆ ಸ್ವಲ್ಪ ಬೆಂಕಿ ಇಟ್ಬಿಡೋ. ಇಡ್ತೀನಿ ಮಹಿ ಅವರೇ, ನನ್ನ ಅಹಂಕಾರಕ್ಕೆ, ನನ್ನ ಹೊಟ್ಟೆ ಕಿಚ್ಚಿಗೆ ಇದು ನನಗೆ ಸಿಕ್ಕಿರುವ ಶಿಕ್ಷೆ ಅಂತ ಅಂದ್ಕೊಳ್ತೀನಿ. ಹಾಗಂತ ಹೇಳಿ ಮನೆಗೆ ಬೆಂಕಿ ಇಟ್ಲು. ಕ್ಷಣದಲ್ಲಿ ಅದೆಲ್ಲ ಬೂದಿ ಆಯ್ತು. ಚಿಚುಕಾಗೆ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಆ ಸಮಯದಲ್ಲಿ ಮ್ಯಾರಿನೇಟ್ ಮಾಡಿದ ಚಿಕನ್ನ ತಗೊಂಡ್ ಬಂದು ಆ ಬೆಂಕಿಯಲ್ಲಿ ಸುಟ್ಟು ತಿಂತಾ ಇದ್ದ ಬನ್ನು. ಆಂಟಿ, ಮನೆ ಹೋಯ್ತು ಅಂತ ಬೇಜಾರ್ ಮಾಡ್ಕೊಳ್ಬೇಡಿ, ಆ ಬೆಂಕಿಯಲ್ಲಿ ಈ ಚಿಕನ್ನ ನಾನು ಫ್ರೈ ಮಾಡಿದೀನಿ. ಹುಲ್ಲಿನ ಮನೆಯಲ್ಲಿ ಮಾಡಿದ ಚಿಕನ್ ಅಲ್ವಾ, ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬನ್ನು, ನೀನ್ ಇದೆಯಲ್ಲ, ನಿನ್ನನ್ನು ಬದಲಾಯಿಸಕ್ಕಾಗಲ್ಲ ಕಣೋ.
ಎಲ್ಲಿ ಬೆಂಕಿ ಇದ್ರೂ ಕೂಡ ಅಲ್ಲೋಗಿ ಅಡಿಗೆ ಮಾಡ್ತೀಯಾ ಏನೋ? ಆವಾಗ ಚಿಚ್ಚು ಬೇಜಾರಿಂದ, ಪರವಾಗಿಲ್ಲ ಬಿಡು, ಅವನಾದ್ರೂ ಹಾಗೆ ಸಂತೋಷವಾಗಿರ್ಲಿ. ಆದ್ರೆ ಇನ್ ಮುಂದೆ ಏನು ಮಾಡೋದ್ಕಿಂತ ಮುಂಚೆ ಎಲ್ಲರ ಹತ್ರನೂ ಸಜೆಷನ್ ಕೇಳ್ಬೇಕು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ನ ನೋಡಿ ಹೊಟ್ಟೆ ಹುರ್ಕೊಂಡು ನಾವೇನಾದ್ರೂ ಮಾಡಕ್ಕೋದ್ರೆ ಆ ಹೊಟ್ಟೆ ಹುರಿನೇ ನಮ್ಮ ಮನೆಯಲ್ಲೇ ನಮ್ಮನ್ನ ಬಾಳಕ್ಕಾಗದೆ ಇರುವ ತರ ಮಾಡ್ಬಿಡುತ್ತೆ. ಆದ್ರಿಂದ ಯಾವಾಗ್ಲೂ ಯಾರನ್ನು ನೋಡಿ ಹೊಟ್ಟೆ ಉರ್ಕೊಳ್ಬಾರ್ದು. ಊರಿನ ಪಕ್ಕದಲ್ಲಿ ಒಂದು ದೊಡ್ಡ ಬೆಟ್ಟ ಇತ್ತು. ಆದ್ರ ಬೆಟ್ಟ ಹತ್ಬೇಕು ಅಂದ್ರೆ ಊರಿನವರು ಎಲ್ರೂ ಹೆದರ್ತಾ ಇದ್ರು. ಆದ್ರೆ ಚಿಚುಕಾಗಿಗೆ ಮಾತ್ರ ಒಂದು ವಿಚಿತ್ರವಾದ ಬಿಸ್ನೆಸ್ ಐಡಿಯಾ ಬಂತು. ಊರಿನಲ್ಲಿ ಏನಾದ್ರೂ ಅಂಗಡಿ ಇಡ್ಬೇಕು ಅಂದ್ರೆ ಬಾಡಿಗೆ ಕೊಡ್ಬೇಕು, ಕರೆಂಟ್ ಬಿಲ್ ಬೇರೆ ಕಟ್ಬೇಕು. ಬೆಟ್ಟದ ಮೇಲೆ ಏನಾದ್ರೂ ಅಂಗಡಿ ಇಟ್ರೆ ಕರೆಂಟು ಬೇಕಾಗಿಲ್ಲ, ಬಾಡಿಗೆನೂ ಇಲ್ಲ. ಅದು ಅಲ್ಲದೆ ಬೆಟ್ಟ ಹತ್ತಿ ಯಾರಾದ್ರೂ ಬಂದ್ರೆ ತುಂಬಾ ಟಯರ್ಡ್ ಆಗ್ತಾರೆ, ಅವ್ರಿಗೆ ತುಂಬಾ ಹಸುವಾಗುತ್ತೆ. ಆದ್ರಿಂದ ಬೆಟ್ಟದ ಮೇಲೆ ಒಂದು ಹೋಟೆಲ್ ಓಪನ್ ಮಾಡಿದ್ರೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಕೊಂಡು ಮರುದಿನ ಬೆಳಗ್ಗೆ 8 ಗಂಟೆಗೆ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಬೆಟ್ಟದ ಮೇಲೆ ಒಂದು ಚಪ್ರ ಹಾಕಿ ಅಲ್ಲಿ ಅಡಿಗೆ ಶುರು ಮಾಡಿದ್ರು. ಕೆಳಗಡೆ ಇರೋರಿಗೆ ಕಾಣಿಸೋ ತರ ಒಂದು ದೊಡ್ಡ ಬೋರ್ಡ್ ಕೂಡ ಇಟ್ಟಿದ್ರು. ಚಿನ್ನು, ಬ್ಯಾರನ್ನ ಸರಿಯಾಗಿ ಕಟ್ಟೋ, ಕೆಳಗಡೆ ಇರೋರು ಎಲ್ರಿಗೂ ಸರಿಯಾಗಿ ಕಾಣಿಸ್ಬೇಕು, ಸರಿನಾ? ಅಮ್ಮ, ಬೆಟ್ಟ ಹತ್ತಿ ಬರೋಷ್ಟರಲ್ಲಿ ನನಗೆ ಕಾಲ್ ಕೈ ಎಲ್ಲ ನೋವಾಗ್ತಿದೆ. ಅಲ್ಲಿರೋರು ಎಲ್ರು ಇಲ್ಲಿಗೆ ಬರ್ತಾರೆ ಅಂತೀಯಾ? ಬರ್ತಾರೆ ಕಣೋ. ನಾನು ಬೋರ್ಡಲ್ಲಿ ಏನು ಹಾಕಿದ್ದೀನಿ? ಬೆಟ್ಟ ಹತ್ತಿ ವೆಯ್ಟ್ ಲಾಸ್ ಮಾಡಿ ಹೆಲ್ದಿ ಫುಡ್ ತಿನ್ನಿ ಅಂತ ಬರ್ದಿದ್ದೀನಿ. ನೋಡಿದ್ಯಾ? ಈ ಕಾಲದಲ್ಲಿ ಎಲ್ರಿಗೂ ಫಿಟ್ನೆಸ್ ಹುಚ್ಚು ಹಿಡ್ದಿದೆ ಅಲ್ವಾ? ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರನಾದ್ರೂ ಬೆಟ್ಟ ಹತ್ತಿ ಖಂಡಿತ ಬರ್ತಾರೆ. ಅಮ್ಮ, ಗಾಳಿಗೆ ಒಲೆ ಉರಿತಾ ಇಲ್ಲ, ಏನು ಮಾಡೋದು? ಪರವಾಗಿಲ್ಲ ಕಣೋ, ಇಡ್ಲಿ ಬೆಂದಿಲ್ಲ ಅಂದ್ರೂ ಕೂಡ ಅದರ ಇಡ್ಲಿ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿದ್ರೆ ಎಲ್ರು ಬಂದು ಖಂಡಿತ ತಿಂತಾರೆ. ಬೆಟ್ಟದ ಕೆಳಗಡೆ ಚೋಟು, ಬನ್ನು, ಬುಜ್ಜಿ 3 ಜನ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ಬೆಟ್ಟದ ಮೇಲೆ ಇಟ್ಟಿದ್ದ ಆ ಬ್ಯಾನರ್ನ ಬನ್ನು ನೋಡ್ದ. ಅರೆ ಬುಜ್ಜಿ, ಅಲ್ಲಿ ನೋಡಿದ್ಯಾ? ಬೆಟ್ಟದ ಮೇಲೆ ಒಂದು ಹೋಟೆಲ್ ಇದೆ, ಸ್ಕೈ ವ್ಯೂ ಹೋಟೆಲ್, ಮೇಘಗಳ ಮಧ್ಯದಲ್ಲಿ ಊಟ. ಆಹಾ, ಹೆಸರೇ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಅಲ್ಲಿಗೆ ಹೋಗೋಣವಾ? ಬೇಡ ಬನ್ನು, ಅಷ್ಟು ದೊಡ್ಡ ಬೆಟ್ಟ ಹತ್ತೋದಂದ್ರೆ ಸಾಧಾರಣವಾದ ವಿಷಯ ಅಲ್ಲ. ಅದು ಅಲ್ಲದೆ ಅದು ಚಿಚು ಆಂಟಿ ಹೋಟೆಲ್ ಅಲ್ವಾ? ಇದ್ರಲ್ಲಿ ಏನಾದ್ರೂ ಮೋಸ ಇರುತ್ತೆ. ಇದ್ರಲ್ಲಿ ಮೋಸ ಏನಿರುತ್ತೆ ಬುಜ್ಜಿ? ಮೇಘಗಳ ಮಧ್ಯದಲ್ಲಿ ಕೂತ್ಕೊಂಡು ಊಟ ಮಾಡೋದು ಕಿಕ್ ಚೆನ್ನಾಗಿರುತ್ತೆ ಅಲ್ವಾ? ಅದು ಅಲ್ಲದೆ ನಾನು ವೆಯ್ಟ್ ಲಾಸ್ ಬೇರೆ ಆಗ್ಬೇಕಂತ ಅಂದ್ಕೊಂಡಿದ್ದೀನಿ. ಬೆಟ್ಟ ಹತ್ತಿದ್ರೆ ವೆಯ್ಟ್ ಲಾಸ್ ಆಗುತ್ತೆ. ಬಾ ಬುಜ್ಜಿ, ಹೋಗೋಣ. ನಾನು ಬರಲ್ಲ ಕಣೋ, ನನಗೆ ಕಾಲು ನೋವು, ನನ್ನಿಂದ ಬೆಟ್ಟ ಹತ್ತಕ್ಕಾಗಲ್ಲ. ನೀನು ಬುಜ್ಜಿ ಇಬ್ರು ಹೋಗಿ, ಆದ್ರೆ ನೋಡ್ಕೊಂಡು ಆ ಚಿಚು ಹತ್ರ, ಸರಿನಾ? ಸರಿ ಅಮ್ಮ. ಬುಜ್ಜಿ ಬಾ, ಬೇಗ ಹೋಗೋಣ. ಬನ್ನು ಉತ್ಸಾಹದಿಂದ ಬೆಟ್ಟ ಹತ್ತಕ್ಕೆ ಶುರು ಮಾಡ್ದ. ಆದ್ರೆ ಬಿಸಿಲು ಜಾಸ್ತಿ ಇತ್ತು, ಅವನಿಗೆ ಕಾಲೆಲ್ಲ ನೋವಾಗ್ತಾ ಇತ್ತು. ಅವನಿಂದ ಅದ್ರ ಮೇಲೆ ನಡೆಯಕ್ಕೂ ಆಗ್ಲೇ ಇಲ್ಲ. ಒಂದ್ ಕಡೆ ಅವನು ತುಂಬಾ ಸುಸ್ತಾಗಿ ನಿಂತ್ಕೊಂಡ. ಅಯ್ಯೋ ಅಮ್ಮ, ಬುಜ್ಜಿ, ನನ್ನಿಂದ ಆಗ್ತಾ ಇಲ್ಲ. ಇನ್ನು ಎಷ್ಟು ದೂರ ಇದೆ ಆ ಬೆಟ್ಟ? ಅರ್ಧ ದೂರ ಬಂದಿದೀವಿ ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಎನರ್ಜಿ ಎಲ್ಲಾನು ಹೋಯ್ತು. ನಾನು ಆವಾಗ್ಲೇ ಹೇಳ್ದೆ ಅಲ್ವಾ, ದೊಡ್ಡ ಬೆಟ್ಟ ಹತ್ತೋದ್ ಕಷ್ಟ ಅಂತ. ಇನ್ನು ಅರ್ಧ ದೂರ ಇದೆ ಕಣೋ. ಏನ್ ಮಾಡೋದು? ವಾಪಸ್ ಹೋಗ್ಬಿಡೋಣ್ವಾ? ಏನೋ ವಾಪಸ್ ಹೋಗೋದ? ಅದೆಲ್ಲ ಚಾನ್ಸೇ ಇಲ್ಲ. ಮುಂದೆ ಇಟ್ಟ ಕಾಲ್ನ ಹಿಂದೆ ಇಡಲ್ಲ ಈ ಬನ್ನು. ಮೇಲಿಂದ ಬೇರೆ ಇಡ್ಲಿ ವಾಸನೆ ಬರ್ತಾ ಇದೆ. ಆ ಇಡ್ಲಿ ವಾಸನೆ ನನ್ನ ಬಾ ಬಾ ಅಂತ ಕರಿತಾ ಇದೆ. ಇನ್ನೊಂದ್ ಗಂಟೆ ಸಮಯ ತುಂಬಾನು ಕಷ್ಟಪಟ್ಟು ಹೇಗೋ ಬೆಟ್ಟ ಹತ್ತಿ ಅವರು ಬೆಟ್ಟದ ಮೇಲೆ ಹೋದ್ರು. ಅಲ್ಲಿ ಚಿನ್ನುಕಾಗೆ ಹಾಗೂ ಚಿಚುಕಾಗೆ ಇಬ್ರು ಬನ್ನು ಹಾಗೂ ಬುಜ್ಜಿನ ನೋಡಿ ಅವರಿಬ್ರನ್ನ ಬನ್ನಿ ಅಂತ ಕರೆದ್ರು. ಹಾ, ಬಂದ್ರ ನೋಡಿದ್ರಾ? ನಮ್ಮ ಫಸ್ಟ್ ಕಸ್ಟಮರು ಬನ್ನು ಬಂದಿದ್ದಾನೆ. ಚಿನ್ನು, ಟೇಬಲ್ನ ಕ್ಲೀನ್ ಮಾಡೋ. ಬನ್ನು ಬುಜ್ಜಿ ಇಬ್ರು ಕೂಡ ಬಂದು ಟೇಬಲ್ ಅಲ್ಲಿ ಕೂತ್ಕೊಂಡ್ರು. ಬನ್ನಿಗೆ ತುಂಬಾ ದಾಹ ಆಗ್ತಾ ಇತ್ತು. ದಾಹ, ನೀರ್ ಬೇಕು. ವೆಲ್ಕಮ್ ಟು ಸ್ಕೈ ವ್ಯೂ ಹೋಟೆಲ್. ಹೇಳ್ಬಣ್ಣು, ಏನ್ ಬೇಕು? ವಡೆ ಬೇಕಾ, ಇಡ್ಲಿ ಬೇಕಾ? ಮೊದ್ಲು ಕುಡಿಯಕ್ಕೆ ಸ್ವಲ್ಪ ನೀರ್ ಕೊಡಿ, ದಾಹ ಗಂಟ್ಲು ಒಣಗೋಗ್ತಿದೆ. ನೀರಾ? ಸಾರಿ, ನಮ್ಮ ಹೋಟೆಲಲ್ಲಿ ನೀರಿಲ್ಲ. ಬೆಟ್ಟದ ಮೇಲೆ ಇರೋ ಹೋಟೆಲ್ ಅಲ್ವಾ, ಕೆಳಗಡೆಯಿಂದ ನೀರ್ ತಗೊಂಬರಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬೇಕಾದ್ರೆ ಚಿಕನ್ ಸೂಪ್ ಇದೆ, ಅದನ್ನ ನಿನಗೋಸ್ಕರ ತಗೊಂಡ್ ಬರ್ಲಾ? ಏನು, ನೀರಿಲ್ವಾ? ಹೋಟೆಲ್ ಅಂದ್ರೆ ನೀರು ಇರ್ಬೇಕು ತಾನೆ ಆಂಟಿ? ಅದು ಸಾಧಾರಣ ಹೋಟೆಲಲ್ಲಿ, ನಮ್ ಹೋಟೆಲ್ ಡ್ರೈ ಹೋಟೆಲ್. ಇಲ್ಲಿ ನೀರೆಲ್ಲ ಇರಲ್ಲ. ನೀರ್ ಕುಡಿದ್ರೆ ಟಿಫನ್ ಜಾಸ್ತಿ ನೀವು ತಿನ್ನಲ್ಲ ಅಲ್ವಾ, ಅದಕ್ಕೋಸ್ಕರನೇ. ಇವಾಗ ಚಿಕನ್ ಸೂಪ್ ತಗೊಂಡ್ ಬರ್ಲಾ ಬೇಡ್ವಾ? ಏನೋ ಒಂದು ತಗೊಂಡ್ ಬನ್ನಿ, ನನ್ನ ಗಂಟ್ಲು ಒಣಗೋಗ್ತಾ ಇದೆ. ಚಿನ್ನು, 2 ಬೌಲ್ ಸೂಪ್ ತಗೊಂಡ್ ಬಾ. 1 ಬೌಲ್ಗೆ 100 ರೂಪಾಯಿ. ಆವಾಗ ಬನ್ನು ಆಶ್ಚರ್ಯದಿಂದ, ಸೂಪ್ಗೆ 100 ರೂಪಾಯ? ಕೆಳಗಡೆ 10 ರೂಪಾಯಿ ತಾನೆ? ಅದು ಕೆಳಗಡೆ, ಇದು ಮೇಲೆ. ಇಲ್ಲಿ ಹೈ ಟ್ಯಾಕ್ಸ್ ಅಂತ ಇರುತ್ತೆ ಅಲ್ವಾ?
ಬೇಕಾದ್ರೆ ಕುಡಿ, ಇಲ್ಲಾಂದ್ರೆ ಬಿಟ್ಬಿಡು. ಬನ್ನು ಬುಜ್ಜಿ ಇಬ್ರು ಬೇರೆ ದಾರಿನೂ ಇಲ್ದೆ ಸೂಪ್ ತಗೊಂಡ್ ಬಂದು ಕುಡಿತಾ ಇದ್ರು. ಹೇಗ ಕಷ್ಟಪಟ್ಟು ಇಬ್ರು ಆ ಸೂಪ್ನ ಕುಡಿದ್ರು. ಅಮ್ಮಯ್ಯ, ಇವಾಗ ಸ್ವಲ್ಪ ಜೀವ ಬಂದ ಹಾಗೆ ಇದೆ. ನನ್ಗ ಹಸ್ವಾಗ್ತಾ ಇದೆ. ಆಂಟಿ, ನನಗೆ ಇಡ್ಲಿ ತಗೊಂಡ್ ಬಂದ್ ಕೊಡ್ತೀರಾ? ಚಿನ್ನು, ಹೋಗಿ ಒಂದ್ ಪ್ಲೇಟು ಇಡ್ಲಿ ತಗೊಂಡ್ ಬರೋ. ಚಿನ್ನು ಒಂದು ಪ್ಲೇಟಲ್ಲಿ 2 ಇಡ್ಲಿನ ತಗೊಂಡ್ ಬಂದು ಇಟ್ಟ. ಅವಾಗ ಬನ್ನು ಆಸೆಯಿಂದ ಆ ಇಡ್ಲಿನ ತಿನ್ನಕ್ಕೆ ನೋಡಿದಾಗ ಆ ಇಡ್ಲಿ ಫ್ರಿಜ್ಜಲ್ಲಿ ಇಟ್ಟಿರೋ ತರ ತುಂಬಾನೇ ತಣ್ಣಗಿತ್ತು. ಅಯ್ಯೋ, ಏನಂಟಿ ಇದು? ಇಡ್ಲಿ ಬಿಸಿಯಾಗಿರ್ಬೇಕಲ್ವಾ? ಇಷ್ಟು ತಣ್ಣಗಿದೆ. ಅಂದ್ರೆ ಅದು ಫ್ರಿಜ್ಜಲ್ಲಿ ಇಟ್ಟು ತಗೊಂಡ್ ಬಂದಿದ್ದಲ್ಲ. ಇಲ್ಲಿ ಮೋಡಗಳು ನೋಡಿದ್ಯಾ? ಮಂಚು ಬೇರೆ ಬೀಳ್ತಾ ಇದೆ ಅಲ್ವಾ, ಅದಕ್ಕೆ ಅದು ಅಷ್ಟು ತಣ್ಣಗಿರೋದು. ಅದನ್ನ ನೀನು ಕಚ್ಚಿ ತಿಂದ್ ನೋಡು, ಅವಾಗ ತುಂಬಾನು ಚೆನ್ನಾಗಿರುತ್ತೆ. ಆಂಟಿ, ಇದನ್ನ ಕಚ್ಚಿ ತಿಂದ್ರೆ ನಮ್ಮ ಹಲ್ಲೆಲ್ಲ ಉದ್ರೋಗುತ್ತೆ. ಇದನ್ನ ಬಿಸಿ ಮಾಡಿ ಕೊಡಿ. ಬಿಸಿ ಮಾಡೋಕೆ ಇಲ್ಲಿ ಒಲೆ ಇಲ್ವಲ್ಲ, ಗಾಳಿಗೆ ಒಲೆ ಉರಿತಿಲ್ಲ. ಛೀ, ಇದೇನಿದು ಹೋಟೆಲು? ನೀರೂ ಇಲ್ಲ, ಬಿಸಿ ಬಿಸಿಯಾದ ಟಿಫನು ಇಲ್ಲ. ನನಗಿವಾಗ ದೋಸೆ ಬೇಕು, ಅದಾದ್ರೂ ಸಿಗುತ್ತಾ? ದೋಸೆ ತಾನೇ, ಖಂಡಿತ, ಅದು ನನ್ನ ಸ್ಪೆಷಲ್. ಚಿನ್ನು, ಹೋಗಿ ದೋಸೆ ಉಯ್, ಅದ್ರ ಪ್ಲೇಟಲ್ಲಿ ಹಾಕಿ ತಗೊಂಡ್ ಬರ್ಬೇಡ. ನಾವಿವಾಗ ಕ್ಯಾಚಿಂಗ್ ಸರ್ವಿಸ್ನ ಮಾಡ್ಬೇಕು. ಅಂದ್ರೆ ಏನಂಟಿ? ನಮ್ಮಲ್ಲಿ ಕಿಚನ್ ಮೇಲೆ ಇದೆ, ನೀವು ಕೂತ್ಕೊಂಡಿರೋ ಟೇಬಲ್ ಕೆಳಗಡೆ ಇದೆ. ಅಲ್ಲಿಂದ ದೋಸೆ ಮಾಡಿ ನಾನು ಹಾಕಿದ್ರೆ ಅದು ಗಾಳಿಯಲ್ಲಿ ತೇಲ್ತಾ ಬಂದು ನಿನ್ ತಟ್ಟೆಗೆ ಬೀಳುತ್ತೆ. ನೀನು ಕ್ಯಾಚ್ ಇಟ್ಕೊಳ್ಬೇಕು. ಹೌದಾ? ಸೂಪರ್ ಆಗಿದೆ. ಕ್ಯಾಚ್ ಹಿಡಿಯಕ್ಕೆ ನಾನ್ ರೆಡಿ. ಬನ್ನು ಕ್ಯಾಚ್ ಹಿಡಿಯೋದಕ್ಕೋಸ್ಕರ ನಿಂತ್ಕೊಂಡಿದ್ದ. ಚಿನ್ನು ತಕ್ಷಣ ಹೋಗಿ ಬಿಸಿ ಬಿಸಿಯಾಗಿ ದೋಸೆ ಮಾಡಿ, ಇವಾಗ ಕ್ಯಾಚಿಂಗ್ ಸರ್ವಿಸ್, ದೋಸೆ ಬರ್ತಿದೆ ಹಾಗಂತ ಹೇಳಿ ಮೇಲೆಯಿಂದ ಆ ದೋಸೆನ ಬಿಸಾಕ್ತ. ಆವಾಗ ದೋಸೆ ತೇಲ್ತಾ ಬರ್ತಾ ಇದ್ದಾಗ ಗಾಳಿ ಬೇರೆ ಕಡೆ ಬೀಸಿದ್ರಿಂದ ಆ ದೋಸೆ ಹಾರ್ಕೊಂಡ್ ಹೋಗಿ ಮರದ ಮೇಲೆ ಕೂತಿದ್ದ ಆ ಕೋತಿ ಕೈಯಲ್ಲಿ ಹೋಯ್ತು. ಕೋತಿ ಆ ದೋಸೆನ ಕ್ಯಾಚ್ ಹಿಡಿದು ತಿಂದ್ಬಿಡ್ತು. ಅಯ್ಯೋ, ನನ್ ದೋಸೆ, ನನ್ ಮಸಾಲ್ ದೋಸೆ ಕೋತಿ ಬಾಯಿಗೆ ಹೋಗ್ಬಿಡ್ತು. ಆಂಟಿ, ಇದು ಚೀಟಿಂಗು, ಇದು ಫೌಲು. ಅಯ್ಯೋ, ಗಾಳಿ ಯಾವ ಕಡೆ ಬೀಸ್ತಾ ಇದೆಯೋ ಆ ಕಡೆ ತಾನೇ ದೋಸೆ ಹೋಗೋದು. ಆದ್ರೆ ಆ ದೋಸೆಗೆ ಬಿಲ್ ನೀನೇ ಕಟ್ಬೇಕು. ಅದೇನದು? ತಿಂದಿದ್ ಕೋತಿ ಅಲ್ವಾ? ನಾನು ದೋಸೆನ ತಿನ್ಲೇ ಇಲ್ವಲ್ಲ. ತಿಂದಿಲ್ಲ ಅಂದ್ರೆ ಏನೋ, ಆರ್ಡರ್ ಕೊಟ್ಟಿದ್ದು ನೀನ್ ತಾನೆ. ಡೆಲಿವರಿ ಎಲ್ಲೋದ್ರೆ ನನಗೇನಂತೆ? ಆಂಟಿ, ಇದು ತುಂಬಾ ಮೋಸ. ಬುಜ್ಜಿ, ಬಾ, ಇವಾಗ್ಲೇ ಮನೆಗೆ ಹೋಗೋಣ. ಇಲ್ಲಿದ್ರೆ ಹಸುವಿಂದ ಸತ್ತೋಗೋದಲ್ಲ, ಟೆನ್ಷನ್ ಆಗಿ ಸತ್ತೋಗ್ತಿವೇನೋ. ಬುಜ್ಜಿ ಹಾಗೂ ಬನ್ನು ಇಬ್ರು ವಾಪಸ್ ಹೋಗ್ತಾ ಇದ್ದಾಗ ಚಿಚು ಬಿಲ್ ತಗೊಂಡು ಅವ್ರ ಹತ್ರ ಬಂದ್ಲು. ಎಲ್ಲಿಗೋಗ್ತಾ ಇದ್ದೀರಾ? ಬಿಲ್ ಕಟ್ಬಿಟ್ಟು ಹೋಗಿ. ಬಿಲ್ಲ? ನಾವು ತಿಂದಿದ್ದು ಒಂದೇ ಒಂದು ಸೂಪ್ ಮಾತ್ರ, ಅದಕ್ಕೆ 100 ರೂಪಾಯಿ ಕೊಡ್ತೀನಿ, ತಗೊಂಡು ಬಿಟ್ಬಿಡಿ. 100 ರೂಪಾಯ? ಸೂಪ್ ಮಾತ್ರ ಅಲ್ಲ, ನೀವಿಲ್ಲಿಂದ ವ್ಯೂ ನೋಡಿದ್ರಲ್ವಾ, ಅವಾಗ ಅದಕ್ಕೆ ಹಣ? ಏನು, ವ್ಯೂ ನೋಡಿದಕ್ಕೂ ಕೂಡ ಹಣ ಕೊಡ್ಬೇಕಾ? ಹೌದ್ ಮತ್ತೆ, ನೀವು ಕುಡಿದ ಸೂಪು 100 ರೂಪಾಯಿ, ಇಲ್ಲಿಂದ ವ್ಯೂ ನೋಡಿದಕ್ಕೆ 500 ರೂಪಾಯಿ, ಆಮೇಲೆ ತಂಪಾಗಿರುವ ಗಾಳಿನ ನೀವು ಶ್ವಾಸಿಸಿದ್ರಲ್ವಾ, ಅದಕ್ಕೆ 200 ರೂಪಾಯಿ. ಟೋಟಲ್ ಆಗಿ ನೀವು ನನಗೆ ಕೊಡ್ಬೇಕಾಗಿದ್ದು 800 ರೂಪಾಯಿ. 800 ರೂಪಾಯ? ನೀವು ಹೋಟೆಲ್ ನಡೆಸ್ತಾ ಇದ್ದೀರಾ ಇಲ್ಲ ನೀವು ದರೋಡೆಕಾರರ? ನನ್ನ ಹತ್ರ ಅಷ್ಟು ಹಣ ಇಲ್ವಲ್ಲ. ಪರವಾಗಿಲ್ಲ, ಕೆಳಗಡೆ ನೀರ್ ಬಿಂದಿಗೆ ಇಟ್ಟಿದ್ದೀನಿ, ನೀವು ಇಬ್ರು ಎತ್ಕೊಂಡ್ ಬನ್ನಿ, ಆವಾಗ ನಾನು ಬಿಟ್ಬಿಡ್ತೀನಿ. ಅದನ್ ಕೇಳಿದ ಬನ್ನು ಗಿಳಿ, ಏನೋ ಪುನಃ ಬೆಟ್ಟ ಇಳಿದು ಬೆಟ್ಟ ಹತ್ಬೇಕಾ? ನನ್ನಿಂದ ಆಗಲ್ಲ ಆಂಟಿ, ತಗೊಳ್ಳಿ ಈ ಶೂ, ಈ ವಾಚ್ ಎಲ್ಲಾನು ಇಟ್ಕೊಂಡು ನನ್ನ ಬಿಟ್ಬಿಡಿ. ಬನ್ನು ಅವನ ಕೈಯಲ್ಲಿ ಕಟ್ಕೊಂಡಿದ್ದ ವಾಚನ್ನ ಚಿಚಿಗೆ ಕೊಟ್ಟು ಬುಜ್ಜಿನ ಕರ್ಕೊಂಡು ಬೆಟ್ಟದಿಂದ ಇಳಿತಾ ಇದ್ದ. ಬೆಟ್ಟ ಇಳಿಯುವಾಗ ಅವನಿಗೆ ತುಂಬಾ ಕಷ್ಟ ಆಗ್ತಿತ್ತು. ಅವನ್ ಕಾಲು ಜಾರ್ತಾ ಇತ್ತು. ಅಯ್ಯೋ, ಜಾರ್ತಾ ಇದೆ. ಬುಜ್ಜಿ, ನನ್ನ ಹಿಡಿ. ನನ್ನಿಂದ ಹಿಡಿಯಕ್ಕಾಗಲ್ಲ ಕಣೋ, ನೀನು ಬಾಲ್ ತರ ಉರುಳ್ಕೊಂಡೇ ಹೋಗು. ಬನ್ನು ನಿಜವಾಗ್ಲೂ ಕಾಲ್ ಜಾರಿ ಬೆಟ್ಟದಿಂದ ಕೆಳಗಡೆ ಉರುಳ್ಕೊಂಡೇ ಬಂದ. ಡಗ್ 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 ಅನ್ನುವ ಶಬ್ದ ಮಾತ್ರ ಬರ್ತಾ ಇತ್ತು. ಮರಗಳನ್ನ ದಾಟಿ, ಕಲ್ಲುಗಳನ್ನ ದಾಟಿ, ಮುಳ್ಳುಗಳನ್ನ ದಾಟಿ ಬನ್ನು ಬೆಟ್ಟದ ಕೆಳಗಡೆ ಬಂದು ನಿಂತ. ಅಮ್ಮಯ್ಯ, ಕೆಳಗಡೆ ಬಂದಾಯ್ತು. ಗ್ರಾವಿಟಿ ಸರ್ವಿಸ್ ಅಂದ್ರೆ ಇದೇ ಏನೋ. ಅವಾಗ ಬುಜ್ಜಿ ಅಲ್ಲಿಗೆ ಬಂದು, ಬನ್ನು, ಏನಾದ್ರೂ ಪೆಟ್ಟೈತೇನೋ? ನನಗೆ ಪೆಟ್ಟೇನಾಗಿಲ್ಲ ಬುಜ್ಜಿ, ಆದ್ರೆ ಒಳ್ಳೇದಾಯ್ತು ಚಿಚ್ಚು ಆಂಟಿ ಹೋಟೆಲಿಂದ ತಪ್ಪಿಸ್ಕೊಂಡ್ ಬಂದಿದ್ದಕ್ಕೆ. ಬಾ, ಮನೆಗೋಗಿ ಹಳೆ ಗಂಜಿ ಏನಾದ್ರೂ ಕುಡಿಯೋಣ. ಮರುದಿನ ಬನ್ನು ಹಾಗೂ ಬುಜ್ಜಿ ಇಬ್ರು ಊರಿನವ್ರ ಹತ್ರ ವಿಷಯ ಹೇಳ್ದಾಗ ಯಾರು ಕೂಡ ಚಿಚುಕಾಗಿ ಹೋಟೆಲ್ಗೆ ಹೋಗ್ಲೇ ಇಲ್ಲ. ಕಸ್ಟಮರ್ಸ್ ಇಲ್ದೆ ಚಿಚು ಹಾಗೂ ಚಿನ್ನು ಬೇರೆ ದಾರಿ ಇಲ್ದೆ ಅವರೇ ಅಡಿಗೆ ಮಾಡಿ ತಿಂದು ಅಲ್ಲೇ ಇಬ್ರು ಒಂಟರಿ ಜೀವನ ಬಾಳ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಯಾವಾಗ್ಲೂ ಆಸೆ ಪಡ್ಬೋದು, ಆದ್ರೆ ಅತಿ ಆಸೆ ಪಡ್ಬಾರ್ದು. ಅತಿ ಆಸೆ ಪಟ್ರೆ ಈ ರೀತಿ ಏನು ಇಲ್ದೆ ಕೊನೆಗೆ ಚಿಚುಕಾಗೆ ತರ ಕಷ್ಟಪಡ್ಬೇಕಾಗಿ ಬರುತ್ತೆ.